ಮಂತ್ರಿಗಳು ತಿಳಿಸಿದ ಹಾಗೆ ಸರ್ಕಾರದ ಆದೇಶ ಏನಿತ್ತು, ಯುವಕರಲ್ಲಿ ಹೆಚ್ಚಾಗಿ ಈ ಕೋವಿಡ್ ಲಸಿಕೆಯಿಂದ ಅಥವಾ ಕೋವಿಡ್ನಿಂದ ಏನಾದರೂ ಹೃದಯಾಘಾತ ಜಾಸ್ತಿ ಆಗಿದೆಯಾ ಅನ್ನೋ ಒಂದು ಅಭಿಪ್ರಾಯದ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ ನಮ್ಮ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿತ್ತು. ಅದರಲ್ಲಿ ಈಗ ಬಂದಂಥ ವಿವರಗಳು ನಾವೇನು ಮಾಡಿದ್ದೀವಿ ಅಂದರೆ, ನಾವು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ಅದರಲ್ಲಿ 12 ಜನ ತಜ್ಞರಿದ್ದರು. ನಿಮ್ಯಾನ್ಸಿಂದ ಇದ್ದರು, ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಇದ್ದರು, ಆಮೇಲೆ ಚೆಸ್ಟ್ ಡಿಸೀಸ್ ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸ್ ಇದ್ದರು, ಮಣಿಪಾಲ್ ಹಾಸ್ಪಿಟಲಿಂದ ಇದ್ದರು. ಅವ್ರನ್ನ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಅಂದರೆ ಯಾಕೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ, ಈಗ ಇರತಕ್ಕಂತಹ ನಮ್ಮ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಏನೀಗ ಪ್ರಕಟವಾಗಿದೆ ಹೇಗಿದೆ ಅನ್ನೋದು ಒಂದು ಬಗ್ಗೆ, ಹಾಗೂ ನಾವು ನಮ್ಮದೇ ಆದ ಆಸ್ಪತ್ರೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೃದಯಾಘಾತ ಆದ 45 ವರ್ಷಗಳಿಂದ ಕೆಳಗಡೆ ಹೃದಯಾಘಾತ ಆದಂತಹ 251 ಜನನ ಅದನ್ನು ಅಭ್ಯಾಸ ಮಾಡಿದಾಗ ನಾವು ಪ್ರೀ ಕೋವಿಡ್ಗಿಂತ ಮುಂಚೆ 2019 ಮುಂಚೆ ನಾವು ಒಂದು ಯುವಕರಲ್ಲಿ ಹೃದಯಾಘಾತ ಆಗೋದ್ರ ಬಗ್ಗೆ ಒಂದು ರಿಜಿಸ್ಟ್ರಿ ಡಾಟಾ ಮಾಡಿದ್ವಿ. ಆ 251 ಜನಗಳನ್ನು ಆ 251 ಈಗಿನ ಇವರನ್ನು ಪರೀಕ್ಷಿಸಿದಾಗ ಈಗ ಮಂತ್ರಿಗಳು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಮಧುಮೇಹ ಜಾಸ್ತಿ ಆಗಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ತಗೋತಾ ಇದ್ರು, ಅವರಿಗೆ ಸ್ಟ್ರೆಸ್ ಇರ್ತಾ ಇತ್ತು. ಹಾಗೂ ಇದು ಮಲ್ಟಿ ಸಿಸ್ಟಮ್ ಡಿಸೀಸ್, ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಫಂಕ್ಷನ್ನಲ್ಲಿ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾ ಇತ್ತು. ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ಬೇರೆ ನಿಯತಕಾಲಿಕೆಗಳಲ್ಲಿ ವಿಜ್ಞಾನ ನಿಯತಕಾಲಿಕೆಗಳಲ್ಲೂ ಸಹ ಈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ಅದು ಬಹಳ ಕಾರಣ ಇರ್ಬೋದು ಅಂತ. ಇದು ಏನಂದರೆ, ನಾವು 80% ನಾವೇನು ಹೇಳ್ತೀವಿ ಈ ರಿಸ್ಕ್ ಫ್ಯಾಕ್ಟರ್ಸ್, ಇನ್ನು 15-20% ಯಾಕೆ ಆಗ್ತಾ ಇದೆ, ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಏನಾದರೂ ಏರ್ ಪೊಲ್ಯೂಷನ್ ಇದೆಯಾ, ಸೈಕೋಸೋಷಿಯಲ್ ಸ್ಟ್ರೆಸ್ ಇದೆಯಾ, ಬೇರೆ ಬೇರೆ ಲೈಪೋಪ್ರೋಟೀನ್ ಬೇರೆ ಬೇರೆ ಕಾರಣಗಳಿರುತ್ತೆ. ಇನ್ನು 15-20% ಯಾಕೆ ಹೃದಯಾಘಾತ ಆಗ್ತಾ ಇರೋದ್ರ ಬಗ್ಗೆ ಈಗ ಸಾಕಷ್ಟು ಸಂಶೋಧನೆ ನಡೀತಾ ಇದೆ.